ನಾವು ಮೊದಲಿಗೆ ಈ ಶೂನ್ಯ ಅನ್ನುವಂಥ ಶಬ್ದವನ್ನು, ಆ ಪರಿಕಲ್ಪನೆಯನ್ನು, ಆ ಒಂದು ತತ್ವವನ್ನು ಭಾರತದ ಇತಿಹಾಸದೊಳಗೆ ನೋಡೋದು 2500 ವರ್ಷಗಳ ಹಿಂದೆ ಗೌತಮ ಬುದ್ಧ ತನ್ನ ವಿಚಾರಗಳನ್ನೇನು ಕೊಡಮಾಡಿದನೋ ಉತ್ತರ ಭಾರತದೊಳಗೆ ಅಂದಿನ ಕಾಲದ ಪರಿಸ್ಥಿತಿ ಏನಿತ್ತು, ಯಾವ ಕಾಲದ ಅವಶ್ಯಕತೆಗಳಿಗಾಗಿ ದನಿಯಾಗಿ ಆತ ಏನೆಲ್ಲವನ್ನು ಹೇಳಿದ್ನೋ 2500 ವರ್ಷಗಳ ಹಿಂದೆ, ಅದಾಗಿ ಸುಮಾರು 17 ಶತಮಾನಗಳ ನಂತರ ದಕ್ಷಿಣ ಭಾರತದಲ್ಲಿ, ಅಂದರೆ ನಮ್ಮ ಕರ್ನಾಟಕದಲ್ಲಿ ಒಂದು ಇವತ್ತಿಗೂ ಕೂಡ ನಾವು ಅದನ್ನು ನಂಬಲಿಕ್ಕೂ ಸಾಧ್ಯವಾಗಲಾರದಂಥ ಒಂದು ಚಳುವಳಿ ನಡೀತು. ನಮಗೆಲ್ಲರಿಗೂ ಗೊತ್ತಿರುವಂಥ ಈ ಶರಣ ಚಳುವಳಿ ಅಂತ ನಾವೇನು ಕರಿತೀವೋ, ವಚನ ಚಳುವಳಿ ಅಂತ ನಾವೇನು ಕರಿತೀವೋ ಅದು 12ನೇ ಶತಮಾನದೊಳಗೆ ಆ ಚಳುವಳಿ, ಹಾಗೂ ತದನಂತರದ 9-10 ಶತಮಾನಗಳ ನಂತರ ಇವತ್ತು ನಾವು ಜೀವಿಸ್ತಾ ಇರುವಂಥ ಈ 2024ನೇ ಇಸ್ವಿ, ಈ ದೊಡ್ಡ ಕಾಲದ ಹರಿವು ಏನಿದೆಯೋ, ಒಂದು ದೊಡ್ಡ ವಿಸ್ತಾರ ಏನಿದೆಯೋ, ಈ ವಿಸ್ತಾರದೊಳಗೆ ಈ ಶೂನ್ಯ ತತ್ವ ಅನ್ನೋದು ಯಾಕೆ ಮೂಡಿ ಬಂದದ್ದು, ಅದರ ಅರ್ಥ ವ್ಯಾಪ್ತಿ ಏನು, ಬುದ್ಧ ಅದನ್ನು ಹೇಗೆ ವಿಸ್ತರಿಸಿದ್ದ, ವ್ಯಾಖ್ಯಾನಿಸಿದ್ದ, ಶರಣರು ಹೇಗೆ ಅದನ್ನು ಹೇಳಿದರು, ಇವತ್ತು ನಮಗದು ಯಾಕೆ ಬೇಕು? ಹೌದಪ್ಪ, ಶರಣರು 12ನೇ ಶತಮಾನದೊಳಗೆ ಹೇಳಿದರು, ಹಾಡಿ ಹೊಗಳಿದ್ರು, ವಚನದೊಳಗೆ ಹೇಳಿದರು, ಅದೆಲ್ಲವೂ ಸರಿಯೇ, ಇವತ್ತು ನಮಗದು ಯಾಕೆ ಬೇಕು ಅನ್ನೋದು ಅಷ್ಟೇ ಮಹತ್ವದ ಒಂದು ಸಂಗತಿ. ಬೌದ್ಧ ಮತ ಮತ್ತು ನಾವು ಯಾವುದನ್ನು ಶರಣ ಮತ ಅಂತ ಕರಿತೀವೋ, ಬಸವ ಮತ ಅಂತ ಕರಿತೀವೋ, ಲಿಂಗಾಯತ ಮತಧರ್ಮ ಅಂತ ಕರಿತೀವೋ, ಇವೆರಡೂ ಅವೈದಿಕ ಮತಧರ್ಮಗಳು. ಆ ಕಾಲದಲ್ಲಿ ವೇದಗಳನ್ನೇ ಪಾರಮ್ಯವಾಗಿಟ್ಟುಕೊಂಡು ಬಿಟ್ಟು ಸಮಾಜದ ಹಿತವನ್ನು ಲಕ್ಷ್ಯಕ್ಕೆ ತೆಗೆದುಕೊಳ್ಳದೆ ಅನ್ಯಾಯ ಶೋಷಣೆಗೆ ಯಾವೆಲ್ಲ ಶಕ್ತಿಗಳು ಕಾರಣವಾಗಿದ್ದವೋ ಅದಕ್ಕೆ ವಿರುದ್ಧವಾಗಿ ಬಹಳ ಪ್ರಜ್ಞಾಪೂರ್ವಕವಾಗಿ, ಸೈದ್ಧಾಂತಿಕವಾಗಿ ಒಂದು ದೊಡ್ಡ ಚಳುವಳಿಯನ್ನು, ಒಂದು ದೊಡ್ಡ ಮಹಾ ಪ್ರಯತ್ನವನ್ನು ಮಾಡಿದ್ದು ಮೊದಲಿಗೆ ಗೌತಮ ಬುದ್ಧ. ಗೌತಮ ಬುದ್ಧ ಮತ್ತು ವಚನಕಾರರ ಆ ಶರಣ ಚಳುವಳಿ, ಇವೆರಡರ ನಡುವೆ ಏನು ಹೋಲಿಕೆ, ಏನು ಸಾಮ್ಯ? ನನಗೆ ಬಹಳ ವಿಶೇಷ ಅನಿಸೋದು, ಬೌದ್ಧರಿಗೂ ಕೂಡ ಶೂನ್ಯ ಅನ್ನೋದು ಬಹಳ ವಿಶೇಷವಾದಂಥ ಒಂದು ಪರಿಕಲ್ಪನೆ, ಶರಣರಿಗೂ ಕೂಡ, ಲಿಂಗಾಯತರಿಗೂ ಕೂಡ ಶೂನ್ಯ ಅಂತ ಅನ್ನೋದು ಭಾಳ ದೊಡ್ಡ ತತ್ವ, ಭಾಳ ದೊಡ್ಡ ಸಿದ್ಧಾಂತ. ಯಾವುದನ್ನು ಬುದ್ಧ ಪ್ರಜ್ಞೆ ಅಂತ ಹೇಳ್ತಾನೋ, ಶರಣರು ಅದನ್ನು ಅರಿವು ಅಂತ ಹೇಳ್ತಾರೆ. ಯಾವುದನ್ನು ಬುದ್ಧ ಕರುಣೆ ಅಂತ ಹೇಳ್ತಾನೋ ಅದನ್ನು ಶರಣರು ದಯೆ ಅಂತ ಹೇಳ್ತಾರೆ. ಅಲ್ಲಿಯೂ ಶರಣ ಅನ್ನುವಂಥ ಒಂದು ದೊಡ್ಡ ಪರಿಕಲ್ಪನೆ ಬರ್ತದೆ. ಬುದ್ಧಂ ಶರಣಂ ಗಚ್ಚಾಮಿ ಅಂತನ್ನುವಂಥ ರೀತಿಯೊಳಗೆ ಇಲ್ಲಿಯೂ ಕೂಡ ಶರಣ ಅಂತನ್ನೋದು, ಶರಣೆ ಅಂತನ್ನೋದು ಅಷ್ಟೇ ಮಹತ್ವದ್ದಾಗಿ ಶರಣ ಚಳುವಳಿಯೊಳಗೆ, ವಚನ ಚಳುವಳಿಯೊಳಗೆ ನಮಗೆ ಎದ್ದು ಕಾಣುತ್ತದೆ. ಯಾಕೆ ಹೀಗಾಗಿದ್ದು? ನನ್ನ ಗ್ರಹಿಕೆ ಏನು ಅಂತಂದರೆ, ಬೌದ್ಧ ಮತ 2500 ವರ್ಷಗಳ ಹಿಂದೆ ಉತ್ತರ ಭಾರತದೊಳಗೆ ಅದು ಸೃಷ್ಟಿಯಾಗಿದ್ದು, ತದನಂತರದ ಕಾಲಾವಧಿಯಲ್ಲಿ ಅದು ಬಹಳಷ್ಟು ಪ್ರದೇಶಗಳಿಗೆ ವಿಸ್ತರಿಸಿದ್ದು ನಮಗೆ ಗೊತ್ತು. ಆದರೆ ನಂತರ ಅಷ್ಟೇ ಗಟ್ಟಿಯಾಗಿ ಅದನ್ನು ನಮ್ಮ ಜನಮಾನಸದಿಂದ, ನಮ್ಮ ಸಮಾಜದಿಂದ, ನಮ್ಮ ದೇಶದಿಂದ ಅದನ್ನು ಹೊರಗೋಡಿಸಲಾಯಿತು. 17 ಶತಮಾನಗಳ ನಂತರ ಅಂಥದ್ದೇ ಒಂದು ಪರಿಸ್ಥಿತಿ ಕರ್ನಾಟಕದ ನಾಡಿನಲ್ಲಿ, ಕನ್ನಡ ನಾಡಿನಲ್ಲಿ ಸೃಷ್ಟಿಯಾದಾಗ ಶರಣರು ಅದನ್ನು ಮತ್ತೆ ಅದೇ ಅವೈದಿಕವಾದಂತಹ ಒಂದು ಸಿದ್ಧಾಂತವನ್ನು ಜನರಿಗೆ ಕೊಡೋ ರೂಪದೊಳಗೆ ವಚನ ಚಳುವಳಿಯನ್ನು ತಂದದ್ದು
ಆದರೆ ಬಹಳ ಸೃಜನಶೀಲವಾಗಿ ಬಹುಶಃ ಆವತ್ತಿನ ಕಾಲದ ಅವಶ್ಯಕತೆಗಳಿಗನುವಾಗಿ ಯಾವುದನ್ನು ಬುದ್ಧ ಪ್ರಜ್ಞೆ ಕರುಣೆ ಅಂತ ಹೇಳಿದ್ನೋ ಇವರು ಅರಿವು ಮತ್ತು ದಯೆ ಅನ್ನುವಂಥ ಶಬ್ದದ ಮೂಲಕ ಮತ್ತು ಇವು ಕನ್ನಡದ ಶಬ್ದಗಳು ಈ ರೀತಿ ಹೇಳ್ತಾರೆ. ಯಾವುದನ್ನು ಅವನು ಶೂನ್ಯ ಅಂತ ಹೇಳಿದ್ನೋ ಬುದ್ಧ, ಅದನ್ನು ಅಲ್ಲಮ ಆದಿಯಾಗಿ ಎಲ್ಲರೂ ಹೇಳೋದು ಬಯಲು ಅಂತ. ಎಷ್ಟು ಅದ್ಭುತ ಅಂತಂದರೆ ಶೂನ್ಯ ಅಂದರೆ ಏನು ಮತ್ತು ಬಯಲು ಅಂದರೆ ಏನು ಅಂತ. ಸಾಮಾನ್ಯವಾಗಿ ನಾವು ಶೂನ್ಯ ಅಂತ ಇವತ್ತು ಬಹಳಷ್ಟು ಜನ ಶೂನ್ಯ ಅಂದರೆ ಏನಂತ ಹೇಳ್ತೀವಿ ಅಂತಂದರೆ ಅದು ಖಾಲಿ, ಅದರೊಳಗೆ ಏನೂ ಇಲ್ಲದ್ದು ಅಂತ. ತೀರ ನೆಗೆಟಿವ್ ಆಗಿಯೇ ಅದನ್ನು ಅರ್ಥೈಸುವಂತಹ ಒಂದು ಪರಂಪರೆ ಇವತ್ತಿಗೂ ಕೂಡ ನಡೆದುಕೊಂಡು ಬಂದಿರೋದನ್ನು ನಾವು ನೋಡ್ತೀವಿ. ಆದರೆ ಬುದ್ಧನ ಕಾಲದಲ್ಲಿಯೂ ಹೌದು ಮತ್ತು ಶರಣರ ಕಾಲದಲ್ಲಿ ಯಾವುದನ್ನು ಅವರು ಬಯಲು ಅಂತ ಕರೆದ್ರು, ಇದು ನೆಗೆಟಿವ್ ಆದದ್ದಲ್ಲ, ಖಾಲಿ ಆದದ್ದಲ್ಲ, ಏನೂ ಇಲ್ಲದ್ದಲ್ಲ, ಎಲ್ಲವನ್ನೂ ಒಳಗೊಂಡಿರುವಂಥ ಒಂದು ಪರಿಕಲ್ಪನೆ, ಅದು ಶೂನ್ಯ ಪರಿಕಲ್ಪನೆ ಅಂತ. ಹಾಗಾಗಿಯೇ ಇವತ್ತಿಗೂ ಕೂಡ ದಕ್ಷಿಣ ಕರ್ನಾಟಕ ಬಿಟ್ಟುಬಿಡ್ರಿ, ಉತ್ತರ ಕರ್ನಾಟಕದೊಳಗೆ ನಾವು ಧಾರವಾಡದಂಥ ಪ್ರದೇಶದೊಳಗೆ ನಾವೇನು ಶೂನ್ಯ ಅನ್ನುವಂಥದ್ದನ್ನು ಇದನ್ನು ಮಾಡ್ತೀವಲ್ಲ ಅದನ್ನು ನಾವು ಹೇಳೋದು ಪೂಜೆ ಅಂತಲೇ ಕರೆಯೋದು ನಾವು. ಸೊನ್ನೆ ಅಥವಾ ಹೆಚ್ಚು ಪೂಜೆ ಅಂತ. ತಮಿಳುನಾಡಿನೊಳಗೆ ಅಥವಾ ನೀವು ದಕ್ಷಿಣ ಕರ್ನಾಟಕಕ್ಕೆ ಹೋದರೆ ಅಲ್ಲಿ ಪೂಜ್ಯ ಅಂತಲೇ ಕರೀತಾರೆ ಅದನ್ನು. ಯಾವುದನ್ನು ನಾವು ಪೂಜೆ ಅಂತ ಕರಿತೀವೋ ಅವರು ಪೂಜ್ಯ ಅಂತ ಕರೀತಾರೆ. ಯಾಕೆ ಸಾಮಾನ್ಯ ಜನರು ಇದನ್ನು ನೆಗೆಟಿವ್ ಆಗಿ ಯಾವುದನ್ನು ಅರ್ಥೈಸ್ತಾರೋ ಅದನ್ನು ಪೂಜ್ಯವಾಗಿ ಯಾಕೆ ಪರಿಗಣಿಸಿದರು? ಯಾಕೆ ಅದನ್ನು ಇವತ್ತಿಗೂ ಕೂಡ ಪೂಜೆ ಅಂತ ಕರಿತಾ ಬಂದಾರೆ? ಯಾಕೆ ಅಂತಂದರೆ ಅದು ಖಾಲಿ ಆದದ್ದಲ್ಲ, ಅದು ಎಲ್ಲವನ್ನೂ ಒಳಗೊಂಡಂಥದ್ದು, ಅದರೊಳಗೆ ಎಲ್ಲ ಸಾಧ್ಯತೆಗಳೂ ಇರುವಂಥದ್ದು, ಅತ್ಯಂತ ಪಾಸಿಟಿವ್ ಆದಂತಹ ಒಂದು ಪರಿಕಲ್ಪನೆ ಅದು. ಭ್ರೂಣ ತಯಾರಾಗುವಾಗ, ತಾಯಿಯ ಶರೀರದೊಳಗಡೆ ಭ್ರೂಣ ತಯಾರಾಗುವಾಗ ಅತ್ಯಂತ ಪ್ರಾರಂಭಿಕ ಹಂತದೊಳಗೆ ಯಾವ ಜೀವಕೋಶಗಳಿರ್ತಾವೋ ಅವುಗಳನ್ನು ನಾವು ಸ್ಟೆಮ್ ಸೆಲ್ಸ್ ಅಂತ ಕರಿತೀವಿ. ಸ್ಟೆಮ್ ಸೆಲ್ಸ್ ಅಂತ, ಅಥವಾ ಪ್ಲ್ಯೂರಿಪೊಟೆನ್ಷಿಯಲ್ ಸೆಲ್ಸ್ ಅಂತ ಕರಿತೀವಿ. ಪ್ಲ್ಯೂರಿಪೊಟೆನ್ಷಿಯಲ್ ಸೆಲ್ಸ್ ಅಂತ. ಪ್ಲ್ಯೂರಿಪೊಟೆನ್ಷಿಯಲ್ ಅಂತಂದ್ರೆ ಬಹಳಷ್ಟು ಸಾಧ್ಯತೆಗಳಿರುವಂತಹ ಜೀವಕೋಶಗಳು. ಅದು ಮುಂದೆ ಆ ಜೀವಕೋಶ ನರಕೋಶವಾಗ್ತದೋ, ಜೀರ್ಣಾಂಗದ ಒಂದು ಜೀವಕೋಶ ಆಗ್ತದೋ, ಅಥವಾ ಹೃದಯದ ಜೀವಕೋಶ ಆಗ್ತದೋ, ಮತ್ತೊಂದು ಯಾವುದೋ ಜೀವಕೋಶ ಆಗ್ತದೋ, ಎಲ್ಲವೂ ಆಗುವಂತಹ ಸಾಧ್ಯತೆಗಳಿರುವಂಥದ್ದು ಅದು ಪ್ಲ್ಯೂರಿಪೊಟೆನ್ಷಿಯಲ್ ಸೆಲ್ ಅಥವಾ ಸ್ಟೆಮ್ ಸೆಲ್ ಅಂತ. ಹಾಗಾಗಿ ಇದು ಶೂನ್ಯ ಅನ್ನುವಂಥ ಪರಿಕಲ್ಪನೆ ಇದು ನೆಗೆಟಿವ್ ಆದದ್ದಲ್ಲ, ಅತ್ಯಂತ ಪಾಸಿಟಿವ್ ಆದದ್ದು, ಪರಿಪೂರ್ಣವಾದದ್ದು ಅಂತ. ನಾವು ಶೂನ್ಯದ ಚಿಹ್ನೆಯನ್ನು, ಸಂಕೇತವನ್ನು ಜಗತ್ತಿಗೆ ಕೊಟ್ಟವರು ನಾವು ಅಂತ ಭಾಳ ಹೆಮ್ಮೆ ಪಡ್ತೀವಿ. ನಾವು ಯಾವುದನ್ನು ಶೂನ್ಯ ಅಂತ ನಾವು ತೋರಿಸ್ತೀವೋ ಅದುವೇ ಪೂರ್ಣವೂ ಹೌದು. ನಾವು ಪೂರ್ಣವನ್ನು ತೋರಿಸೋದು ಕೂಡ ಹೀಗೇ ಹೌದು. ಬೌದ್ಧ ಮತದ ಒಂದು ಶಾಖೆಯಾದಂಥ ಝೆನ್ ಅನ್ನುವಂಥದ್ದು ಯಾವುದು ಭಾರತದಿಂದ ಚೀನಾಕ್ಕೆ ಹೋಗಿ, ಚೀನಾದಿಂದ ಜಪಾನಕ್ಕೆ ಹೋಗಿ ಅಲ್ಲಿ ಝೆನ್ ಅನ್ನುವಂಥ ಹೆಸರಿನಿಂದ ಪ್ರಸಿದ್ಧಿ ಆಯಿತು, ಅದರ ಲಾಂಛನ ಇದು. ತಮಗೆಲ್ಲರಿಗೂ ಕಾಣ್ತದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ತಮಗೆಲ್ಲರಿಗೂ ಕಾಣ್ತದೆ ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ಒಂದು ವರ್ತುಳವನ್ನು ಚಿತ್ರಿಸುವುದೇ ಶೂನ್ಯವೂ ಹೌದು, ಪೂರ್ಣವೂ ಹೌದು. ಇದು ಸ್ವಲ್ಪ ತುಂಬಿಕೊಳ್ಳೋದಿಲ್ಲ. ಯಾಕೆ ತುಂಬಿಕೊಳ್ಳೋದಿಲ್ಲ ಅಂತಂದರೆ ಸಿದ್ಧಾಂತದೊಳಗೆ ಅದು ಸಂಪೂರ್ಣವಾಗಿ ವರ್ತುಳ ಹೌದು. ನಮ್ಮ ಬದುಕಿನೊಳಗೆ, ನಮ್ಮ ಆಚರಣೆ ಒಳಗೆ ನಾವು ಆ ಪರಿಪೂರ್ಣತೆಯನ್ನು ಮುಟ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸತತವಾಗಿ ನಮ್ಮ ಪ್ರಯತ್ನ ಆ ರೀತಿಯೊಳಗೆ ಇರಬೇಕು ಅನ್ನೋ ಕಾರಣಕ್ಕಾಗಿ ಆ ವರ್ತುಳ ಅಪೂರ್ಣವಾಗಿರ್ತದೆ. ಶೂನ್ಯ ಅಂದರೆ ಪೂರ್ಣ, ಬಯಲು ಅಂದರೆ ಪೂರ್ಣ. ಬಯಲು ಅಂತ ನಾವು ಕಲ್ಪಿಸಿಕೊಂಡಾಗ ನಮಗೆ ಎಲ್ಲ ಸಾಧ್ಯತೆಗಳು ಕಾಣ್ತವೆ. ಆ ಬಯಲಿನೊಳಗೆ ನೀವು ಮನೆ ಕಟ್ಬೋದು, ಆಟದ ಮೈದಾನ ಮಾಡ್ಬೋದು, ಮರಗಿಡಗಳನ್ನು ಹಚ್ಬೋದು, ಏನೇನೋ ಮಾಡ್ಕೊಂಡ್ಬಿಡ್ಬೋದು. ಎಲ್ಲ ಸಾಧ್ಯತೆಗಳು ಇರುವಂತಹದ್ದು ಬಯಲು, ಎಲ್ಲ ಸಾಧ್ಯತೆಗಳು ಇರುವಂತಹದ್ದು ಶೂನ್ಯ ಅಂತ. ಇವತ್ತಿಗೆ ಯಾಕೆ ಬೇಕಿದು? ನನ್ನ ಮುಂದೆ ಇಬ್ಬರು ಮಹನೀಯರಿನ್ನು ಮಾತಾಡೋದಿರೋದ್ರಿಂದ ನಾನು ನನ್ನ ವಿಚಾರಗಳನ್ನು ಮೊಟಕುಗೊಳಿಸಿ ಇವತ್ತು ಯಾಕೆ ಬೇಕು? ಯಾವಾಗ ನಾವು ಬಯಲು ಅಂತೀವೋ, ಯಾವಾಗ ನಾವು ಶೂನ್ಯ ಅಂತೀವೋ ಅಲ್ಲಿ ಎಲ್ಲವೂ ಸಮಾನವಾದದ್ದು. ಅಲ್ಲಿ ಸಮಾನತೆಯೇ ಅತ್ಯಂತ ಮುಖ್ಯವಾದಂಥ ತತ್ವ. ಎಲ್ಲರಿಗೂ ಸಮಾನತೆ ಇರುವಂಥದ್ದು.
ವಚನ ಚಳುವಳಿಯೊಳಗೆ ನಾವು ನೋಡೋದು ಇದನ್ನು. ಅದು ಅವೈದಿಕವಾದದ್ದು, ಅದು ಜಾತಿ ವಿರೋಧಿಯಾದದ್ದು, ಲಿಂಗ ಸಮಾನತೆಯನ್ನು ಪ್ರತಿಪಾದಿಸಿದ್ದು, ಶ್ರಮ ಮತ್ತು ವೃತ್ತಿಗಳನ್ನು ಸಮಾನತೆಯ ನೆಲೆ ಮೇಲೆ ನೋಡಿದ್ದು, ಹಾಗೂ ಪ್ರಾದೇಶಿಕವಾಗಿ ಕೂಡ ಎಲ್ಲಿಯ ದಕ್ಷಿಣ ಕರ್ನಾಟಕ, ಎಲ್ಲಿಯ ಬಳ್ಳಿಗಾವೆ, ಎಲ್ಲಿಯ ಕಲ್ಯಾಣ, ಎಲ್ಲರನ್ನೂ ಒಂದುಗೂಡಿಸಿದ್ದು. ಪ್ರಭುತ್ವ ವಿರೋಧಿಯಾದುದು, ಜನಪರವಾದುದು, ಅಕ್ಷರ ಶ್ರೇಷ್ಠತೆಯ ವಿರೋಧಿಯಾದುದು. ಹಾಗಾಗಿಯೇ ನಾವು ಶರಣ ಚಳುವಳಿಯೊಳಗೆ ಕಾಯಕ ಜೀವಿಗಳನ್ನು ನೋಡ್ತೀವಿ. ನಾವು ಎಲ್ಲ ಥರದ ಕಾಯಕಗಳನ್ನು ಮಾಡ್ತಾ ಇದ್ದಂಥ ಜೀವಿಗಳು ಅಲ್ಲಿ ಶರಣರಾಗಿ ಬರ್ತಾರೆ, ಅಲ್ಲಿ ವಚನಕಾರರಾಗಿ ಬರ್ತಾರೆ. ವಚನಕಾರರು ಅಂತಂದರೆ ಅವರು ಕುಳಿತು ಅಕ್ಷರಗಳನ್ನು ಗ್ರಂಥಗಳ ರೂಪದಲ್ಲಿ ಬರೆದವರಲ್ಲ. ವಚನ ಅಂತ ಹೇಳೋದೇ ಅದು ಹೇಳಿದ್ದು, ಹಾಡಿದ್ದು, ಮಾತಾಡಿದ್ದು. ಪ್ರಭುತ್ವ ವಿರೋಧಿಯಾದುದು, ಜನಪರವಾದುದು, ಅಕ್ಷರ ಶ್ರೇಷ್ಠತೆಯ ವಿರೋಧಿಯಾದುದು, ಕಾಯಕ ಶ್ರೇಷ್ಠತೆಯನ್ನು ಪ್ರತಿಪಾದಿಸಿದ್ದು ಸಮಾನತೆಯ ನೆಲೆಯ ಮೇಲೆ. ಹಾಗಾಗಿಯೇ ಶೂನ್ಯ ಅಂತ ನಾವು ಹೇಳುವಾಗ, ಬಯಲು ಅಂತ ನಾವು ಹೇಳುವಾಗ ಎಲ್ಲರಿಗೂ ಸಮಾನ ಅವಕಾಶಗಳಿರಬೇಕು ಅನ್ನೋದನ್ನು ಪ್ರತಿಪಾದಿಸಿದ್ದು. ಹಾಗಾಗಿಯೇ ಇವತ್ತು ನಾವು ಯಾವ ದಿನಮಾನಗಳಲ್ಲಿ ಜೀವಿಸ್ತಾ ಇದ್ದೀವೋ, ಈ ಶ್ರೇಷ್ಠತೆ ಮತ್ತು ಕನಿಷ್ಠತೆ, ಈ ತಾರತಮ್ಯ, ಇವೆಲ್ಲವುಗಳ ತಾಂಡವದ ನಡುವೆ ನಾವು ಇವತ್ತು ಶೂನ್ಯ ಪರಿಕಲ್ಪನೆಯನ್ನು ಮತ್ತೊಮ್ಮೆ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದ್ದದೆ. ಶೂನ್ಯ ಅಂತ ಅನ್ನೋದು ಖಾಲಿ ಅಲ್ಲ, ಶೂನ್ಯ ಅನ್ನೋದು ಪೂರ್ಣ. ಅದು ಇನ್ನೊಂದು ಸಂಸ್ಕೃತದ ಬಹಳ ವಿಶಿಷ್ಟವಾದಂಥ ಒಂದು ಶ್ಲೋಕ ಬರ್ತದೆ. ಪೂರ್ಣದೊಳಗೆ ಪೂರ್ಣ ಕೂಡಿಸ್ಲಿಕ್ಕೆ ಬರೋಂಗಿಲ್ಲ, ಪೂರ್ಣದಿಂದ ಪೂರ್ಣವನ್ನು ಕಳೀಲಿಕ್ಕೆ ಬರುವುದಿಲ್ಲ ಅನ್ನುವಂಥ. ಶೂನ್ಯಕ್ಕೂ ಅದೇ ಅನ್ವಯಿಸ್ತದೆ. ಶೂನ್ಯದಿಂದ ಶೂನ್ಯವನ್ನು ಕಳೀಲಿಕ್ಕೆ ಬರೋಂಗಿಲ್ಲ, ಶೂನ್ಯವನ್ನು ಶೂನ್ಯಕ್ಕೆ ಗುಣಾಕಾರ ಮಾಡಲಿಕ್ಕೆ ಬರೋಂಗಿಲ್ಲ, ಶೂನ್ಯಕ್ಕೆ ಶೂನ್ಯವನ್ನು ಕೂಡಿಸೋದು ಸಾಧ್ಯವಿಲ್ಲ. ಅರ್ಥಾತ್ ಶೂನ್ಯ ಮತ್ತು ಪೂರ್ಣ ಎರಡೂ ಒಂದೇ. ಹೀಗೆ ಪಾಸಿಟಿವ್ ಆಗಿ ನಾವು ನೋಡಿದಾಗ ಮಾತ್ರ ನಮಗೆ ಶೂನ್ಯ ಅಂತ ಅನ್ನೋದು ಎಷ್ಟು ದೊಡ್ಡದು, ಆ ಪರಿಕಲ್ಪನೆ, ಆ ಸಿದ್ಧಾಂತ ಎಷ್ಟು ಮಹತ್ವದ್ದು ಅನ್ನೋದು ಗೊತ್ತಾಗ್ತದೆ. ಯಾವ ರೀತಿ ಬೌದ್ಧ ಮತವನ್ನು ದೊಡ್ಡ ಪ್ರಯತ್ನ ಮಾಡಿ ಭಾರತದಿಂದ ಹೊರಗೋಡಿಸಲಾಯಿತೋ ಅಂತಹದ್ದೇ ಒಂದು ಕಾರ್ಯ ನಮ್ಮ ಯಾವುದು ಶರಣ ಚಳುವಳಿಯ ಕೊನೆಗೆ ನಡೆದಂಥ ಘಟನೆ, ಅಲ್ಲಿ ಆದ ಒಂದು ಘಟನೆಯ ನಂತರ ಬಹಳ ವ್ಯವಸ್ಥಿತವಾಗಿ ಈ ಶರಣ ಸಂಸ್ಕೃತಿಯನ್ನು, ಈ ಶೂನ್ಯ ತತ್ವವನ್ನು ಮತ್ತೆ ನೆಲಸಮ ಮಾಡಲಾಯಿತು. ಮುಂದೆ 200 ವರ್ಷಗಳು, 2 ಶತಮಾನಗಳು ಬೇಕಾಯಿತು ಶೂನ್ಯ ಸಂಪಾದನೆ ಅನ್ನುವಂಥದ್ದು ಒಂದು ಗ್ರಂಥ ಬರಲಿಕ್ಕೆ. ನಮ್ಮ ಕನ್ನಡ ನಾಡಿನಲ್ಲಿ ಯಾವ ಕಾಯಕ ಜೀವಿಗಳು ಬಸವಣ್ಣ ಆದಿಯಾಗಿ, ಅಕ್ಕ ಆದಿಯಾಗಿ, ಅಲ್ಲಮ ಆದಿಯಾಗಿ ಎಷ್ಟು ಅದ್ಭುತವಾದಂತಹ ಒಂದು ತತ್ವವನ್ನು ಜನಮಾನಸದೊಳಗೆ ಕೊಟ್ಟಿದ್ರೋ, ಅದನ್ನು ಹತ್ತಿಕ್ಕಲಾಗಿತ್ತೋ ಕಲ್ಯಾಣದ ಕ್ರಾಂತಿಯ ನಂತರ ಸಂಪೂರ್ಣವಾಗಿ 2 ಶತಮಾನಗಳು ಬೇಕಾಯಿತು ಅದರ ಚರಿತ್ರೆಯನ್ನು ಮತ್ತೆ ಬರೀಲಿಕ್ಕೆ ಶುರು ಮಾಡಿದ್ದಕ್ಕಾಗಿ, ಅದನ್ನು ಒಂದು ಗ್ರಂಥ ರೂಪದೊಳಗೆ ಸೃಷ್ಟಿ ಮಾಡಲಿಕ್ಕೆ. ಆದರೂ ಕೂಡ ಶೂನ್ಯ ಸಂಪಾದನೆ ಅನ್ನುವಂಥದ್ದು ಬಂತು. ಅದರ ಮತ್ತೆ ಬೇರೆ ಪರಿಷ್ಕೃತ ಆವೃತ್ತಿಗಳು ಬಂದವು. ಇವತ್ತು ನಾವು ಮತ್ತೆ ಬಹಳ ದೊಡ್ಡ ಪ್ರಯತ್ನ ಮಾಡಿ ಆ ಸಮಸಮಾನತೆಯ ಬದುಕನ್ನು, ಅಂಥ ಒಂದು ಸಮಾಜವನ್ನು ಸೃಷ್ಟಿಸುವಂತಹ ಬಹಳ ದೊಡ್ಡದಾದಂತಹ ಒಂದು ಪ್ರಯತ್ನಕ್ಕೆ ನಾವು ನಮ್ಮನ್ನು ನಾವೇ ತೊಡಗಿಸಿಕೊಳ್ಬೇಕಾಗಿದೆ ಅಂಥ ಒಂದು ಪ್ರಯತ್ನದೊಳಗೆ. ಆವಾಗ ನಾವು ಮತ್ತೆ ಈ ಒಂದು 2 ಬಹಳ ಮಹತ್ವದ ವಿಚಾರಧಾರೆಗಳ ಸಂಘರ್ಷಕ್ಕೆ, ಅನಿವಾರ್ಯವಾಗಿ ಆ ಸಂಘರ್ಷಕ್ಕೆ ನಾವು ತಲೆ ಕೊಡಬೇಕಾಗ್ತದೆ. ಶೂನ್ಯ ಅಂದರೆ ನೆಗೆಟಿವ್ ಅಲ್ಲ, ಶೂನ್ಯ ಅಂದರೆ ಅತ್ಯಂತ ಪಾಸಿಟಿವ್ ಆದದ್ದು, ಅದುವೇ ಪೂರ್ಣವಾದುದು, ಅಲ್ಲಿ ಸಮಾನತೆ ಇದೆ, ಅಲ್ಲಿ ಎಲ್ಲ ಸಾಧ್ಯತೆಗಳು ಇವೆ ಅನ್ನುವಂಥ ಒಂದು ವಿಚಾರವನ್ನು ನಾವು ಮೊದಲು ಮನಗಂಡು ಅದನ್ನು ನಮ್ಮ ಸಮಾಜದೊಳಗೆ ನಾವು ಹೆಚ್ಚು ಪ್ರಚಾರ ಮಾಡುವಂಥ ಸಂದರ್ಭ